ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಬ್ರದರ್ಸ್ ಫಿನಾನ್ಸ್ ಆ್ಯಂಡ್ ಗುಡ್ ಈವ್ನಿಂಗ್. ಇವತ್ತು ಮಾರ್ಕೆಟ್ ಅಪ್ಡೇಟ್ಸ್ ನೋಡಿಕೊಂಡ್ರೆ ಸೆನ್ಸೆಕ್ಸ್ 392 ಪಾಯಿಂಟ್ಸ್ ಡೌನ್ ಆಗಿ 76,190 ಕ್ಲೋಸ್ ಆಗಿದೆ. ನಿಫ್ಟಿ 113 ಪಾಯಿಂಟ್ಸ್ ಡೌನ್ ಆಗಿ 23,092 ಅಲ್ಲಿ ಕ್ಲೋಸ್ ಆಗಿದೆ. ಬ್ಯಾಂಕ್ ನಿಫ್ಟಿ 291 ಪಾಯಿಂಟ್ಸ್ ಡೌನ್ ಆಗಿ 48,367 ಅಲ್ಲಿ ಕ್ಲೋಸ್ ಆಗಿದೆ. ಫ್ರೆಂಡ್ಸ್, ಇವತ್ತು ಮಾರ್ಕೆಟ್ ನೋಡಿದ್ರಾ, ಥರ್ಡ್ ಸ್ಟ್ರೈಟ್ ಡೇ ಮಾರ್ಕೆಟ್ ಇವತ್ತು ನೆಗೆಟಿವ್ ಅಲ್ಲಿ ಕ್ಲೋಸ್ ಆಗಿದೆ. ಇವಾಗ ನಿಫ್ಟಿ ಪ್ರೈಸ್ ಆಕ್ಷನ್ ನೋಡಿಕೊಂಡ್ರೆ ಓಪನಿಂಗಲ್ಲಿ ಪಾಸಿಟಿವ್ ಆಗಿ ಓಪನ್ ಆಯಿತು. ಅಲ್ಲಿಂದ 150 ಪಾಯಿಂಟ್ಸ್ ಪಾಸಿಟಿವ್ ಆಗಿ ರಿಯಾಕ್ಟ್ ಆಯಿತು. ಅದಾದಮೇಲೆ 180 ಪಾಯಿಂಟ್ಸ್ ಡೌನ್ ಆಯಿತು. ಮತ್ತು ಸಡನ್ನಾಗಿ ಸಪೋರ್ಟ್ ತಗೊಂಡು ಮತ್ತೆ 250 ಪಾಯಿಂಟ್ಸ್ ಪಾಸಿಟಿವ್ ಆಗಿ ರಿಯಾಕ್ಟ್ ಆಯಿತು. ಮತ್ತು ಸೆಕೆಂಡ್ ಹಾಫಲ್ಲಿ ನೋಡಿದ್ರೆ ಕಂಪ್ಲೀಟಾಗಿ ಸೆಲ್ ಆಫ್ ನಡೆದಿದೆ ಮಾರ್ಕೆಟಲ್ಲಿ. ಅದರಿಂದನೇ ಇವತ್ತು ಇಷ್ಟೊಂದು ಕರೆಕ್ಟ್ ಆಗಿರೋದು. ನಿಫ್ಟಿ ಡೇ ಲೋಸಿಂದ ನೋಡಿಕೊಂಡ್ರೆ 250 ಪಾಯಿಂಟ್ಸ್ಗಿನ್ನ ಜಾಸ್ತಿನೇ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿತ್ತು. ಅಷ್ಟು ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದ್ದ ಮಾರ್ಕೆಟು ಸೆಕೆಂಡ್ ಹಾಫಲ್ಲಿ ಕಂಪ್ಲೀಟಾಗಿ ಕರೆಕ್ಟ್ ಆಗಿ ಎಬೋ 100 ಪಾಯಿಂಟ್ಸ್ ನೆಗೆಟಿವಲ್ಲಿ ಕ್ಲೋಸ್ ಆಗಿದೆ. ಮತ್ತು ಸೆನ್ಸೆಕ್ಸ್ ವಿಷಯಕ್ಕೆ ಬಂದರೆ ಡೇ ಐಸಿಂದ ನೋಡಿಕೊಂಡ್ರೆ 800 ಪಾಯಿಂಟ್ಸೇ ಫಾಲ್ ಆಗಿದೆ ಇವತ್ತು. ಬರೀ ನಿಫ್ಟಿ, ಸೆನ್ಸೆಕ್ಸ್, ಬ್ಯಾಂಕ್ ನಿಫ್ಟಿ ಮಾತ್ರನೇ ಅಲ್ಲ, ಮಿಡ್ ಆ್ಯಂಡ್ ಸ್ಮಾಲ್ ಕ್ಯಾಪ್ಸ್ ಕೂಡ ಇವತ್ತು ತುಂಬಾ ಕರೆಕ್ಟ್ ಆಗಿದೆ. ಇವತ್ತು ಮಾರ್ನಿಂಗ್ ಮಾರ್ಕೆಟ್ ಓಪನಿಂಗ್ ಟೈಮಲ್ಲಿ ನೋಡಿಕೊಂಡ್ರೆ ಅವಾಗೂ ಮಿಡ್ ಆ್ಯಂಡ್ ಸ್ಮಾಲ್ ಕ್ಯಾಪ್ಸಲ್ಲಿ ಸ್ವಲ್ಪ ಸೆಲ್ಲಿಂಗ್ ಪ್ರೆಷರ್ ಜಾಸ್ತಿನೇ ಇತ್ತು. ಅವಾಗಾದರೆ ಎಬೋ 1% ಎರಡೂ ಇಂಡಿಸಸ್ ಕರೆಕ್ಟ್ ಆಗಿದ್ವು. ಆದರೆ ಸೆಕೆಂಡ್ ಹಾಫಲ್ಲಿ ಈ ಸೆಲ್ ಆಫ್ ಅನ್ನೋದು ಇನ್ನೂ ಜಾಸ್ತಿ ಆಗಿ ಮಾರ್ಕೆಟ್ ಕ್ಲೋಸಿಂಗ್ ಟೈಮಲ್ಲಿ ನೋಡಿಕೊಂಡ್ರೆ ಮಿಡ್ ಕ್ಯಾಪ್ಸ್ ಆದರೆ ಎಬೋ 1.5% ನೆಗೆಟಿವಲ್ಲಿ ಕ್ಲೋಸ್ ಆಗಿದೆ. ಸೆನ್ಸೆಕ್ಸ್ ಆದರೆ ಎಬೋ 2% ನೆಗೆಟಿವಲ್ಲಿ ಕ್ಲೋಸ್ ಆಗಿದೆ. ಯಾಕೆ ಇವತ್ತು ಮಾರ್ಕೆಟ್ ಇಷ್ಟು ಸಡನ್ ಆಗಿ ನೆಗೆಟಿವಲ್ಲಿ ಕ್ಲೋಸ್ ಆಗಿದೆ ಅಂತ ನೋಡಿಕೊಂಡ್ರೆ ಇದಕ್ಕೆ ಮೇನ್ ರೀಸನ್ ಬಂದು ಕ್ವಾರ್ಟರ್ಲಿ ರಿಸಲ್ಟ್ಸ್. ಅದರಿಂದನೇ ಈ ಮಿಡ್ ಆ್ಯಂಡ್ ಸ್ಮಾಲ್ ಕ್ಯಾಪ್ ಸ್ಪೇಸಲ್ಲಿ ಇಷ್ಟೊಂದು ಕರೆಕ್ಟ್ ಆಗಿರೋದು ಇವತ್ತು. ಅದ್ರ ಜೊತೆಗೆ ಎಸ್ಪೆಷಲಿ ಸೆಕೆಂಡ್ ಹಾಫಲ್ಲಿ ನೋಡಿಕೊಂಡ್ರೆ ಮಾರ್ಕೆಟ್ಸ್ ಇನ್ನೂ ಕರೆಕ್ಟ್ ಆಗಿದೆ. ಇದ್ಯಾಕೆ ಅಂತ ಚೆಕ್ ಮಾಡಿದಾಗ ನನಗೇನು ರೀಸನ್ ಕಾಣಿಸ್ತು ಅಂದರೆ, ಈ ಬಜೆಟಲ್ಲಿ ಸ್ಟಾಕ್ ಮಾರ್ಕೆಟ್ ರಿಲೇಟೆಡ್ ಆಗೂ ಸ್ವಲ್ಪ ಟ್ಯಾಕ್ಸಸ್ನ ಇನ್ಕ್ರೀಸ್ ಮಾಡೋ ಚಾನ್ಸಸ್ ಇದೆ ಅಂತ ಫಿನಾನ್ಷಿಯಲ್ ಪ್ಲಾಟ್ಫಾರ್ಮ್ಸಲ್ಲಿ ಅಪ್ಡೇಟ್ ಆಗ್ತಾ ಇದೆ. ಅದರಿಂದ ಮಾರ್ಕೆಟ್ ಏನಾದರೂ ಸ್ವಲ್ಪ ಕರೆಕ್ಟ್ ಆಗಿರ್ಬೋದು. ಇದ್ರ ಜೊತೆಗೆ ರಷ್ಯನ್ ಆಯಿಲ್ ರಿಫೈನರಿ ಮೇಲೆ ಡ್ರೋನ್ ಅಟ್ಯಾಕ್ ನಡೆದಿದೆ ಅಂತ ಅಪ್ಡೇಟ್ ಆಗಿದೆ. ಅದರಿಂದ ಕೂಡ ಮಾರ್ಕೆಟಲ್ಲಿ ಸ್ವಲ್ಪ ನೆಗೆಟಿವ್ ಸೆಂಟಿಮೆಂಟ್ ಬಿಲ್ಡ್ ಆಗಿರ್ಬೋದು. ಇದ್ರ ಜೊತೆಗೆ FIIs ಸೆಲ್ ಆಫ್. FIIs ಪ್ರತಿದಿನನೂ ಸೆಲ್ ಮಾಡ್ತಾನೆ ಇದ್ದಾರೆ. ಅದರಲ್ಲೂ ಸೆಕೆಂಡ್ ಹಾಫಲ್ಲಿ ಇವತ್ತು ಸೆಲ್ಲಿಂಗ್ ಸ್ವಲ್ಪ ಜಾಸ್ತಿ ಇರ್ಬೋದು. ಅದರಿಂದ ಮಾರ್ಕೆಟ್ ಕರೆಕ್ಟ್ ಆಗಿರ್ಬೋದು ಅಂತ ನಾನು ಅನ್ಕೊತಾ ಇದ್ದೀನಿ. ಅದಾದಮೇಲೆ ನಿನ್ನೆ ಮಾರ್ಕೆಟ್ ನ್ಯೂಸಲ್ಲೇ FIIs ಸೆಲ್ಲಿಂಗ್ ಬಗ್ಗೆ ಮಾತಾಡ್ಕೊಂಡ್ವಿ. ಇವಾಗ ನಿನ್ನೆ ಮಾತಾಡ್ಕೊಂಡಾಗ ಬರೀ ಅಕ್ಟೋಬರ್ ಮಂತಿಂದ FIIs ಎಷ್ಟು ಸೆಲ್ ಮಾಡಿದ್ದಾರೆ ಅಂತ ಮಾತಾಡ್ಕೊಂಡ್ರೆ 2,500 ಕೋಟಿಗಿನ್ನ ಜಾಸ್ತಿನೇ ಸೆಲ್ ಮಾಡಿದ್ದಾರೆ ಅಂತ ಹೇಳಿದೆ. ಮತ್ತು ಇವತ್ತು ಇನ್ನೊಂದು ನ್ಯೂಸ್ ಅಪ್ಡೇಟ್ ಆಗಿದೆ. FIIs ಲಾಸ್ಟ್ 2024 ಕಂಪ್ಲೀಟ್ ಇಯರಲ್ಲಿ ಎಷ್ಟು ಸೆಲ್ ಮಾಡಿದ್ದಾರೆ ಮತ್ತು ಯಾವ್ಯಾವ ಕಂಪನೀಸಿಂದ ಇವರು ಎಕ್ಸಿಟ್ ಆಗಿದ್ದಾರೆ ಜಾಸ್ತಿ ಅಂತ ಅಪ್ಡೇಟ್ ಆಗಿದೆ. ಇವಾಗ FIIs 2024ಅಲ್ಲಿ ಎಷ್ಟು ಸೆಲ್ ಮಾಡಿದ್ದಾರೆ ಅಂತ ನೋಡಿಕೊಂಡ್ರೆ 3,28,618 crores ಸೆಲ್ ಮಾಡಿದ್ದಾರೆ. ಒಂದೇ ವರ್ಷದಲ್ಲೇ ನಮ್ಮ ಮಾರ್ಕೆಟಿಂದ ಇಷ್ಟು ದುಡ್ಡು ಹೊರಗಡೆ ಹೋಗಿದೆ. ಇವಾಗ FIIs ಯಾವ ಕಂಪನಿಯಲ್ಲಿ ಹೈಯೆಸ್ಟ್ ಸೆಲ್ ಮಾಡಿದ್ದಾರೆ ಅಂತ ನೋಡಿಕೊಂಡ್ರೆ ಇಂಡಸ್ಲ್ಯಾಂಡ್ ಬ್ಯಾಂಕ್. ಈ ಬ್ಯಾಂಕಲ್ಲಿ 17% ಸ್ಟೇಕ್ನ ಕಮ್ಮಿ ಮಾಡ್ಕೊಂಡಿದ್ದಾರೆ. ಅದಾದಮೇಲೆ ರೂಟ್ ಮೊಬೈಲ್ಸ್ ಈ ಕಂಪನಿಯಲ್ಲಿ ನೋಡಿಕೊಂಡ್ರೆ 16.9% ಸ್ಟೇಕ್ನ ಸೆಲ್ ಮಾಡಿದ್ದಾರೆ. ಮತ್ತು RBL ಬ್ಯಾಂಕಲ್ಲಿ ಸೆಲ್ ಮಾಡಿದ್ದಾರೆ, ಸ್ಟಾರ್ ಹೆಲ್ತ್ ಇನ್ಶೂರೆನ್ಸಲ್ಲಿ ಸೆಲ್ ಮಾಡಿದ್ದಾರೆ, ಬಂಧನ್ ಬ್ಯಾಂಕಲ್ಲಿ ಸೆಲ್ ಮಾಡಿದ್ದಾರೆ 11.5%, ಮತ್ತು ಬಿರ್ಲಾ ಸಾಫ್ಟ್ ಕಂಪನಿಯಲ್ಲೂ ಕೂಡ ಸೆಲ್ ಮಾಡಿದ್ದಾರೆ, ಮತ್ತು ಕಲ್ಯಾಣ್ ಜ್ಯುವೆಲರ್ಸಲ್ಲೂ ಸೆಲ್ ಮಾಡಿದ್ದಾರೆ 9.8% ಸ್ಟೇಕ್ನ ಸೆಲ್ ಮಾಡಿದ್ದಾರೆ. ಮತ್ತು KPI ಟೆಕ್ನಾಲಜೀಸ್, ರೀಸೆಂಟಾಗಿ KPI ಟೆಕ್ನಾಲಜೀಸ್ ನೋಡ್ತಾ ಇದ್ದೀರಾ, ಆಲ್ ಟೈಮ್ ಐಸಿಂದ ಅಂದರೆ ಆಲ್ ಟೈಮ್ ಐಸ್ ಎಲ್ಲಿ ಟಚ್ ಆಯಿತು ಅಂದರೆ ಅರೌಂಡ್ 1900 ಟಚ್ ಆಯಿತು. ಅಲ್ಲಿಂದ ಶೇರ್ ಪ್ರೈಸ್ ಕಂಟಿನ್ಯೂಸ್ ಆಗಿ ಕರೆಕ್ಟ್ ಆಗ್ತಾನೆ ಬರ್ತಾ ಇದ್ದಾರೆ. ಈ ಕಂಪನಿಯಲ್ಲೂ ಕೂಡ 9.1% ಸ್ಟೇಕ್ನ ಕಮ್ಮಿ ಮಾಡ್ಕೊಂಡಿದ್ದಾರೆ. ಮತ್ತು ಡಿಲವರಿ ಈ ಕಂಪನಿ ಲಾಸ್ಟ್ 1 or 2 ಇಯರ್ಸಿಂದನೂ ಸೈಡ್ ವೇಸಲ್ಲೇ ಇದೆ. ಈ ಕಂಪನಿಯಲ್ಲಾದರೆ 9% ಸ್ಟೇಕ್ನ ಕಮ್ಮಿ ಮಾಡ್ಕೊಂಡಿದ್ದಾರೆ. ಮತ್ತು ಜಿ ಎಂಟರ್ಟೈನ್ಮೆಂಟ್ ಎಂಟರ್ಪ್ರೈಸಸ್ ಈ ಕಂಪನಿಯಲ್ಲೂ ಕೂಡ 8% ಸ್ಟೇಕ್ನ ಕಮ್ಮಿ ಮಾಡ್ಕೊಂಡಿದ್ದಾರೆ. ಈ 10 ಕಂಪನೀಸಲ್ಲಿ FIIs ಹಿಂದಿನ ವರ್ಷ ಹೈಯೆಸ್ಟ್ ಸೆಲ್ ಮಾಡಿರೋದು ಅಂತ ಅಪ್ಡೇಟ್ ಆಗಿದೆ. ಅದಾದಮೇಲೆ ಇವಾಗ ಈ ಮಂತಲ್ಲಿ ಚೆಕ್ ಮಾಡಿಕೊಂಡ್ರೆ ಈ ಜಾನ್ವರಿ ಮಂತಲ್ಲಿ 66,000 crores ಸೆಲ್ ಮಾಡಿದ್ದಾರೆ. ಈ ಸೆಲ್ ಮಾಡಿದಾರಲ್ಲ ಅದರಲ್ಲಿ ಪ್ರತಿ ಒಂದಿನೂ ಸೆಲ್ ಸೈಡಲ್ಲೇ ಇದ್ದಾರೆ. ಆದರೆ ಜಾನ್ವರಿ 2 ಮಾತ್ರನೇ ಇವರು ಪಾಸಿಟಿವ್ ಸೈಡಲ್ಲಿ ಬೈ ಮಾಡಿದ್ದು. ಇನ್ನು ಮಿಕ್ಕಿರೋ ಎಲ್ಲ ಮಾರ್ಕೆಟ್ ಡೇಸಲ್ಲೂ ಇವರು ಸೆಲ್ ಸೈಡಲ್ಲೇ ಇದ್ದಾರೆ. ಪ್ರತಿದಿನ 4,000 ಕೋಟಿ 5,000 ಕೋಟಿ ಸೆಲ್ ಮಾಡ್ತಾನೆ ಬರ್ತಾ ಇದ್ದಾರೆ. ಇವಾಗ ಮಂತ್ ಎಂಡಿಗೆ ಬಂದ್ವಿ. ಈ ವಾರ ಕೂಡ ಇದೇ ಥರ ಸೆಲ್ಲಿಂಗ್ ಪ್ರೆಷರ್ನ ಇನ್ನೂ ಜಾಸ್ತಿ ನೋಡ್ಬೋದು. ಯಾಕಂದರೆ ಮುಂದಿನ ಶನಿವಾರ ಬಜೆಟ್ ಇದೆ. ಬಜೆಟ್ ಇರೋದ್ರಿಂದ ಈ ವಾರ ಮಾರ್ಕೆಟಲ್ಲಿ ತುಂಬ ವೊಲಟೈಲ್ ಸೆಷನ್ಸ್ನ ನೋಡ್ಬೋದು. ಮತ್ತು ಈ ಮಂತಲ್ಲಿ ಕೂಡ 66,000 ಕೋಟಿ ಸೆಲ್ ಮಾಡಿದ್ದಾರೆ ಅಂತ ಹೇಳಿದೆ ಅಲ್ಲ. ಇವಾಗ ಈ ಮಂತಲ್ಲಿ ಯಾವ್ಯಾವ ಸೆಕ್ಟರಿಂದ ಇವರು ಜಾಸ್ತಿ ಸೆಲ್ ಮಾಡಿದ್ದಾರೆ ಅಂತ ನೋಡಿಕೊಂಡ್ರೆ ಒಂದು ಫಿನಾನ್ಷಿಯಲ್ ಸೆಕ್ಟರ್, ಇದರಿಂದ ತುಂಬಾ ಜಾಸ್ತಿ ಸೆಲ್ ಮಾಡಿದ್ದಾರೆ.
ಅದಾದಮೇಲೆ ಕನ್ಸ್ಯೂಮರ್ ಸರ್ವಿಸಸ್, ಆಮೇಲೆ ಪವರ್, ಕ್ಯಾಪಿಟಲ್ ಗೂಡ್ಸ್, ಮೆಟಲ್ ಆ್ಯಂಡ್ ಮೈನಿಂಗ್, IT, ಆಟೋ, ಈ ಥರ ಇಲ್ಲಿ ಲಿಸ್ಟ್ ಕಾಣ್ತಾ ಇದೆ ಅಲ್ಲ, ಒಂದ್ಸಲ ಲಿಸ್ಟ ನೋಡಿ. ಯಾವ್ಯಾವ ಸೆಕ್ಟಾರಿಂದ FIS ಎಷ್ಟು ಸೆಲ್ ಮಾಡಿದರೆ ಅಂತ ಕ್ಲಿಯರಾಗಿ ಗೊತ್ತಾಗುತ್ತೆ. ಅದಾದಮೇಲೆ ಇವ್ರು ಇವಾಗ ಇಷ್ಟೊಂದು ಸೆಲ್ ಮಾಡಿದಾರಲ್ಲ, ಈ ಸೆಲ್ ಮಾಡಿರೋದೆಲ್ಲ ಎಲ್ಲಿ ಇನ್ವೆಸ್ಟ್ ಮಾಡ್ತಾ ಇದ್ದಾರೆ ಅಂತ ನೋಡಿಕೊಂಡ್ರೆ, ಒಂದು ಟೆಕ್ಸ್ಟೈಲ್ ಇಂಡಸ್ಟ್ರೀಸಲ್ಲಿ ತುಂಬಾ ಇನ್ವೆಸ್ಟ್ ಮಾಡ್ತಾ ಇದ್ದಾರೆ. ಅದಾದಮೇಲೆ ಮೀಡಿಯಾ, ಕೆಮಿಕಲ್ಸ್, ಯುಟಿಲಿಟಿ, ಇಷ್ಟು 4 ಸೆಕ್ಟರ್ಸಲ್ಲಿ ಇವರು ಇನ್ವೆಸ್ಟ್ ಮಾಡ್ತಾ ಇದ್ದಾರೆ. ಆದರೆ ಸೆಲ್ಲಿಂಗ್ ತುಂಬಾ ಜಾಸ್ತಿ ಇದೆ, ಆದರೆ ಇನ್ವೆಸ್ಟ್ ಮಾಡ್ತಾ ಇರೋ ಪೋರ್ಷನ್ ಮಾತ್ರ ತುಂಬಾ ಕಮ್ಮಿ ಇದೆ. ಇವಾಗ ಸೆಲ್ಲಿಂಗಲ್ಲಿ ನೋಡಿಕೊಂಡ್ರೆ 1000 ಕೋಟಿ, 5000 ಕೋಟಿ, 10,000 ಕೋಟಿ ಎಲ್ಲ ಸೆಲ್ ಮಾಡಿದ್ರು. ಆದರೆ ಇನ್ವೆಸ್ಟ್ ಮಾಡ್ತಾ ಇರೋದು ನೋಡಿ ಬರೀ 200 ಕೋಟಿ, 177 ಕೋಟಿ, ತುಂಬ ಕಮ್ಮಿ ಪೋರ್ಷನಲ್ಲಿ ಇವರು ಬೈ ಮಾಡ್ತಾ ಇದ್ದಾರೆ. ಆದರೆ ಸೆಲ್ಲಿಂಗ್ ಮಾತ್ರ ತುಂಬಾ ಜಾಸ್ತಿ ಇದೆ. ಮತ್ತು FIDI ಡೇಟಾ ನೋಡಿಕೊಂಡ್ರೆ ಕ್ಯಾಶ್ ಮಾರ್ಕೆಟಲ್ಲಿ ಈ ರೆಕಾರ್ಡಿಂಗ್ ಟೈಮಲ್ಲಿ ಇನ್ನೂ FIDI ಡೇಟಾ ಅಪ್ಡೇಟ್ ಆಗಿಲ್ಲ. ಅಪ್ಡೇಟ್ ಆಗ್ತಿದ್ದಂಗೆ ವಾಟ್ಸಪ್ ಚಾನಲಲ್ಲಿ ತಿಳಿಸ್ತೀನಿ. ಮತ್ತು ನಿನ್ನೆ ನೋಡಿದ್ರಾ FIS ನಿನ್ನೆ ಕೂಡ 5,000 ಕ್ರೋರ್ಸ್ ಸೆಲ್ ಮಾಡಿದ್ದಾರೆ. ನನ್ನ ಪ್ರಕಾರ ಇವತ್ತು ಕೂಡ ಒಂದು 3-4,000 ಆದರೂ ಸೆಲ್ ಮಾಡಿರ್ತಾರೆ. ನೋಡೋಣ, ಅಪ್ಡೇಟ್ ಆಗ್ತಿದ್ದಂಗೆ ವಾಟ್ಸಪ್ ಚಾನಲಲ್ಲಿ ಶೇರ್ ಮಾಡ್ತೀನಿ. ಮತ್ತು ಕಮೆಂಟ್ ಸೆಷನಲ್ಲೂ ಕೂಡ ಪಿನ್ ಮಾಡಿರ್ತೀನಿ, ಒಂದ್ಸಲ ಚೆಕ್ ಮಾಡಿ. ನೆಕ್ಸ್ಟ್ ಅದಾದಮೇಲೆ ಗ್ಲೋಬಲ್ ಮಾರ್ಕೆಟ್ಸ್ ವಿಷಯಕ್ಕೆ ಬಂದರೆ, ಮೊದಲನೇದಾಗಿ US ಮಾರ್ಕೆಟ್ ನಿನ್ನೆ ಕೂಡ ತುಂಬಾ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ಮತ್ತು ನಿನ್ನೆ ಮಾರ್ಕೆಟ್ ನ್ಯೂಸಲ್ಲಿ ಮಾತಾಡ್ಕೊಂಡಂಗೆ ವರ್ಲ್ಡ್ ಎಕನಾಮಿಕ್ ಫೋರಮಲ್ಲಿ ಡೊನಾಲ್ಡ್ ಟ್ರಂಪ್ ಅವರು ಮಾತಾಡ್ತಾ ಇನ್ನೂ ಅಗ್ರೆಸಿವ್ ಆಗಿ ರೇಟ್ ಕಟ್ ಇರುತ್ತೆ ಅಂತ ಪಾಸಿಟಿವ್ ಸ್ಟೇಟ್ಮೆಂಟ್ಸ್ ಮಾಡಿದ್ದಾರೆ. ಈ ಸ್ಟೇಟ್ಮೆಂಟ್ಸ್ನ ಮಾರ್ಕೆಟ್ ಕೂಡ ತುಂಬ ಪಾಸಿಟಿವ್ ಆಗಿ ತಗೊಂಡಿದೆ. ಅದರಿಂದ ಓವರ್ ಆಲ್ US ಮಾರ್ಕೆಟ್ ತುಂಬ ಪಾಸಿಟಿವ್ ಅಲ್ಲಿ ಕ್ಲೋಸ್ ಆಯಿತು. ಮತ್ತು ಪ್ರಮಾಣ ಸ್ವೀಕಾರ ನಡೀತಲ್ಲ, ಅವತ್ತು ಹೇಳ್ದಂಗೆ ಈ ಸಿಟಿಸನ್ಶಿಪ್ ಫೆಬ್ರವರಿ 20 ಹಾಲ್ಟ್ ಮಾಡ್ತೀವಿ ಅಂತ ಅಪ್ಡೇಟ್ ಮಾಡಿದ್ರಲ್ಲ, ಅದನ್ನು ಸುಪ್ರೀಂ ಕೋರ್ಟ್ ಇವಾಗ ಅದನ್ನು ಹೋಲ್ಡ್ ಮಾಡಿದೆ. ನೋಡೋಣ ಕಮ್ಮಿಂಗ್ ಟೈಮಲ್ಲಿ ಈ ಸಿಟಿಸನ್ಶಿಪ್ ಬಗ್ಗೆ ಇನ್ನೂ ಏನು ಅಪ್ಡೇಟ್ಸ್ ಬರುತ್ತೆ ಅಂತ ತಿಳಿಸ್ತೀನಿ. ನೆಕ್ಸ್ಟ್ ಜಪಾನ್ ಮಾರ್ಕೆಟ್ ಬಗ್ಗೆ ನೋಡಿಕೊಂಡ್ರೆ, ಇವಾಗ ಎಲ್ಲ ಕಂಟ್ರೀಸ್ ನೋಡಿಕೊಂಡ್ರೆ ಇಂಟ್ರೆಸ್ಟ್ ರೇಟ್ ಜಾಸ್ತಿ ಇದೆ ಅಂತ ಇಂಟ್ರೆಸ್ಟ್ ರೇಟ್ನ ಕಟ್ ಮಾಡ್ತಾ ಬರ್ತಾ ಇದ್ದಾರೆ. ಜಪಾನ್ ಮಾತ್ರ ಇನ್ನೊಂದು ಸಲ ರೇಟ್ನ ಹೈಕ್ ತೊಗೊಂಡಿದ್ದಾರೆ. 25 ಬೇಸಿಸ್ ಪಾಯಿಂಟ್ಸ್ ಇಂಟ್ರೆಸ್ಟ್ ರೇಟ್ನ ಜಾಸ್ತಿ ಮಾಡಿದ್ದಾರೆ. ಅದರಿಂದ ಜಪಾನ್ ಮಾರ್ಕೆಟ್ ಕೂಡ ಏನು ನೆಗೆಟಿವ್ ಆಗಿ ಏನು ರಿಯಾಕ್ಟ್ ಆಗಿಲ್ಲ, ಸ್ವಲ್ಪ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ ಇವತ್ತು. ಯಾವುದೇ ಪಾಯಿಂಟಲ್ಲಿ ನಾನು ಹೇಳೋ ಇನ್ಫಾರ್ಮೇಷನ್ ನಿಮಗೆ ಯೂಸ್ಫುಲ್ ಅನಿಸಿದ್ರೆ ಈ ವಿಡಿಯೋನ ಲೈಕ್ ಮಾಡಿ. ಮತ್ತು ನಿಮ್ಮ ಫ್ರೆಂಡ್ಸಲ್ಲಿ ಯಾರಿಗಾದ್ರೂ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಇಂಟ್ರೆಸ್ಟ್ ಇರೋರಿಗೆ ಈ ವಿಡಿಯೋಸ್ನ ಶೇರ್ ಮಾಡಿ, ಅವ್ರಿಗೂ ತುಂಬ ಉಪಯೋಗ ಆಗುತ್ತೆ. ನೆಕ್ಸ್ಟ್ ಮಾರ್ಕೆಟ್ ಕೀ ಅಪ್ಡೇಟ್ಸ್. ಫಸ್ಟ್ ಇವಾಗ ಬಜೆಟ್ ಬಗ್ಗೆ ಮಾತಾಡ್ಕೊಳ್ಳೋಣ. ಇವತ್ತು ಸಾಯಂಕಾಲ ಡೆಲ್ಲಿಯಲ್ಲಿ ಹಲ್ವಾ ಸೆರೆಮನಿ ಶುರು ಆಗುತ್ತೆ. ಇದು ಪ್ರತಿ ವರ್ಷ ನಡೆಯೋ ಸೆರೆಮನಿ. ಹೆಂಗಂದ್ರೆ ಬಜೆಟ್ ದಿನಕ್ಕಿಂತ ಒಂದು ವಾರದ ಮುಂಚೆ ಹಲ್ವಾ ಸೆರೆಮನಿ ನಡೆಯುತ್ತೆ. ಇದಾದ್ಮೇಲೆ ಒಂದು 8ರಿಂದ 9 ಮೇನ್ ಪರ್ಸನ್ಸ್ ಎಲ್ಲ ಒಂದು ವಾರದಲ್ಲಿ ಕಂಪ್ಲೀಟ್ ಬಜೆಟಲ್ಲಿ ಏನು ಇನ್ಕ್ಲೂಡ್ ಆಗಬೇಕು, ಯಾವ ಸೆಕ್ಟರ್ಗೆ ಬೆನಿಫಿಟ್ ಇರಬೇಕು, ಯಾವ ಸೆಕ್ಟರ್ಗೆ ಟ್ಯಾಕ್ಸಸ್ನ ಇನ್ಕ್ರೀಸ್ ಮಾಡಬೇಕು, ಡಿಕ್ರೀಸ್ ಮಾಡಬೇಕು ಅಂತ ಪ್ರತಿಯೊಂದೂ ಈ ಒಂದು ವಾರದಲ್ಲಿ ಡಿಸೈಡ್ ಮಾಡಿಕೊಂಡು ಫೆಬ್ರವರಿ 1ನೇ ತಾರೀಕು ಬಜೆಟ್ ನಮ್ಮ ಮುಂದೆ ಪ್ರೆಸೆಂಟ್ ಮಾಡ್ತಾರೆ ಫಿನಾನ್ಸ್ ಮಿನಿಸ್ಟರ್ ನಿರ್ಮಲಾ ಸೀತಾರಾಮನ್ ಅವರು. ಅದಕ್ಕೋಸ್ಕರ ಈ ಒಂದು ವಾರ ಈ ಕಂಪ್ಲೀಟ್ ಬಜೆಟಲ್ಲಿ ಏನಿರಬೇಕು ಅಂತ ಈ ವಾರದಲ್ಲಿ ಡಿಸೈಡ್ ಆಗ್ತಾರೆ. ಅದಕ್ಕೋಸ್ಕರನೇ ಇವತ್ತು ಹಲ್ವಾ ಸೆರೆಮನಿ ನಡೆದು ಇವಾಗಿಂದ ಮೀಟಿಂಗ್ ಕಂಡಕ್ಟ್ ಮಾಡಿ ಪ್ರತಿಯೊಂದನ್ನು ಡಿಸೈಡ್ ಮಾಡ್ತಾರೆ. ಅದಾದಮೇಲೆ ಇವಾಗ ಬಜೆಟ್ ಬಗ್ಗೆ ಇನ್ನೂ ಸ್ವಲ್ಪ ಅಪ್ಡೇಟ್ಸ್ ಬಂದಿದೆ. ಏನಂತ ಅಂದರೆ ಇವಾಗ ರಿಯಾಲಿಟಿ ಸೆಕ್ಟರಲ್ಲಿ ಕೂಡ ಸ್ವಲ್ಪ ಈ ಸಲ ಬೆನಿಫಿಟ್ ಸಿಗೋ ಚಾನ್ಸಸ್ ಇದೆ ಅಂತ ಅಪ್ಡೇಟ್ ಮಾಡಿದ್ದಾರೆ. ಅದರಲ್ಲಿ ನೋಡಿಕೊಂಡ್ರೆ ಸ್ವಲ್ಪ ಸಿಮೆಂಟ್ಸ್ ಮೇಲೆ GST ಬೆನಿಫಿಟ್ ಇರುತ್ತೆ ಅಂತ ಅಪ್ಡೇಟ್ ಮಾಡಿದ್ದಾರೆ. ಮತ್ತು ಇವಾಗ ಹೊಸದಾಗಿ ಮನೆ ಎಲ್ಲ ತೊಗೊತಾ ಇರ್ತಾರಲ್ಲ, ಇವ್ರಿಗೆ ಕೂಡ ಸ್ವಲ್ಪ ಟ್ಯಾಕ್ಸ್ ಬೆನಿಫಿಟ್ ಇರುತ್ತೆ ಅಂತ ಅಪ್ಡೇಟ್ ಆಗಿದೆ. ಅದಾದಮೇಲೆ ಈ ಕೆಮಿಕಲ್ ಸೆಕ್ಟರಲ್ಲಿ ಸ್ವಲ್ಪ PLI ಸ್ಕೀಮ್ಸ್ನ ತರೋ ಚಾನ್ಸಸ್ ಕೂಡ ಇದೆ ಅಂತ ಅಪ್ಡೇಟ್ ಆಗ್ತಾ ಇದೆ ಫಿನಾನ್ಷಿಯಲ್ ಪ್ಲಾಟ್ಫಾರ್ಮ್ಸಲ್ಲಿ. ಅದಾದಮೇಲೆ ಈ ಆಟೋ ಸೆಕ್ಟರಲ್ಲಿ ರೀಸೆಂಟಾಗಿ ತುಂಬಾ ಸ್ಲೋ ಗ್ರೋತ್ ಇದೆ. ಅದರಿಂದ ಈ ಆಟೋ ಸೆಕ್ಟರ್ನ ಬೂಸ್ಟ್ ಮಾಡೋದಕ್ಕೆ ಏನಾದರೂ ಹೊಸ ಸ್ಕೀಮ್ಸ್ನ ತರ್ಬೋದು, ಅಥವಾ ಹೊಸ PLI ಸ್ಕೀಮ್ಸ್ ಆಗಿರ್ಬೋದು, ಅಥವಾ ಸ್ವಲ್ಪ ಟ್ಯಾಕ್ಸ್ ಬೆನಿಫಿಟ್ಸ್ ಆದರೂ ಏನಾದರೂ ತಂದು ಈ ಆಟೋ ಸೆಕ್ಟರಲ್ಲಿ ಸ್ವಲ್ಪ ಡಿಮ್ಯಾಂಡ್ನ ಇನ್ಕ್ರೀಸ್ ಮಾಡೋದಕ್ಕೆ ನೋಡ್ತಾರೆ ಅಂತ ಕೂಡ ಅಪ್ಡೇಟ್ ಆಗಿದೆ. ಮತ್ತು ಅದರಲ್ಲೂ ಈ EV ರಿಲೇಟೆಡ್ ಆಗಿ ಏನಾದರೂ ಹೊಸ ಸ್ಕೀಮ್ಸ್ನ ತರೋ ಚಾನ್ಸಸ್ ತುಂಬಾ ಜಾಸ್ತಿ ಇದೆ. ಯಾಕಂದರೆ ಈ EVನ ಗೌರ್ಮೆಂಟ್ ಕೂಡ ತುಂಬಾ ಪುಷ್ ಮಾಡ್ತಾ ಇದೆ EV ರಿಲೇಟೆಡ್ ಆಗಿ ಪ್ರತಿಯೊಬ್ಬರೂ ಚೇಂಜ್ ಆಗಬೇಕು ಅಂತ. ಅದಕ್ಕೋಸ್ಕರ ಏನಾದರೂ EV ರಿಲೇಟೆಡ್ ಆಗಿ ಏನಾದರೂ ಬೆನಿಫಿಟ್ಸ್ ಇರೋ ಚಾನ್ಸಸ್ ಇರ್ಬೋದಾ ಅಂತ ನೋಡಬೇಕು. ಅದಾದಮೇಲೆ ರೀಸೆಂಟಾಗಿ ಮಹಾರಾಷ್ಟ್ರ ಗೌರ್ಮೆಂಟ್ ಜೊತೆ ತುಂಬ ಅಗ್ರಿಮೆಂಟ್ಸ್ ನಡೀತಾ ಇದ್ದಾವೆ. ಅದರಲ್ಲಿ ಯಾವ್ಯಾವ ಕಂಪನೀಸ್ ಅಗ್ರಿಮೆಂಟ್ಸ್ ಮಾಡ್ಕೊಂಡಿದ್ದಾವೆ ಅಂತ ನೋಡಿಕೊಂಡ್ರೆ, ಮೊದಲನೇದಾಗಿ ಪರಾಸ್ ಡಿಫೆನ್ಸ್, ಈ ಕಂಪನಿ ಒಂದು MOU ಸೈನ್ ಮಾಡಿದೆ ಮಹಾರಾಷ್ಟ್ರ ಗೌರ್ಮೆಂಟ್ ಜೊತೆ. ಏನಕ್ಕಂದರೆ ಸ್ವಲ್ಪ ಡಿಫೆನ್ಸ್ ರಿಲೇಟೆಡ್ ಆಗಿ ಒಂದು MOU ಸೈನ್ ಮಾಡ್ಕೊಂಡಿದ್ದಾರೆ. ಅದಾದಮೇಲೆ ಸೋಲಾರ್ ಇಂಡಸ್ಟ್ರೀಸ್, ಈ ಕಂಪನಿ ಕೂಡ ಒಂದು MOU ಸೈನ್ ಮಾಡಿದೆ. 12,000 ಕ್ರೋರ್ಸ್ ಆರ್ಡರ್ಗೋಸ್ಕರ ಮಹಾರಾಷ್ಟ್ರ ಗೌರ್ಮೆಂಟ್ ಜೊತೆ ಒಂದು MOU ಸೈನ್ ಮಾಡಿದೆ. ಮತ್ತು ಇವತ್ತು ಬ್ಲ್ಯಾಕ್ ಸ್ಟೋನ್ ಕಂಪನಿ ಇದೆಯಲ್ಲ, ಈ ಕಂಪನಿಯಿಂದ ಕೂಡ ಒಂದು ಅಪ್ಡೇಟ್ ಬಂದಿದೆ. ಏನಂತ ಅಂದರೆ ಇವರು $11 ಬಿಲಿಯನ್ ಮಹಾರಾಷ್ಟ್ರದಲ್ಲಿ ಇನ್ವೆಸ್ಟ್ ಮಾಡ್ತೀವಿ ಅಂತ ಅಪ್ಡೇಟ್ ಮಾಡಿದ್ದಾರೆ. ಏನಕ್ಕಂದರೆ ಆಫೀಸ್ ಕಾಂಪ್ಲೆಕ್ಸ್ನ ಬಿಲ್ಟ್ ಮಾಡೋದಕ್ಕೆ, ಮತ್ತು ಹೋಟೆಲ್ಸ್, ಮಾಲ್ಸ್, ವೇರ್ ಹೌಸಸ್
ಇವನ್ನೆಲ್ಲ ಕನ್ಸ್ಟ್ರಕ್ಟ್ ಮಾಡ್ತೀವಿ ಅಂತ ಅಪ್ಡೇಟ್ ಮಾಡಿದ್ದಾರೆ. ಇದ್ರ ಜೊತೆಗೆ ಡೇಟಾ ಸೆಂಟರ್ ಮೇಲೆ ಕೂಡ ಇನ್ವೆಸ್ಟ್ ಮಾಡ್ತೀವಿ ಅಂತ ಅಪ್ಡೇಟ್ ಮಾಡಿದ್ದಾರೆ. ಮತ್ತೆ ರಿಲಯನ್ಸ್ ಇಂಡಸ್ಟ್ರೀಸ್ ಇಂದ ಕೂಡ ಒಂದು ಇಂಟ್ರೆಸ್ಟಿಂಗ್ ಅಪ್ಡೇಟ್ ಬಂದಿದೆ. ಏನಂತ ಅಂದ್ರೆ ಇವರು ಎನ್ವಿಡಿಯಾ ಜೊತೆ ಪಾರ್ಟ್ನರ್ಶಿಪ್ ಆಗಿ ಡೇಟಾ ಸೆಂಟರ್ನ ಬಿಲ್ಡ್ ಮಾಡ್ತೀವಿ ಗುಜರಾತ್ ಅಲ್ಲಿ ಅಂತ ಅಪ್ಡೇಟ್ ಮಾಡಿದ್ದಾರೆ. ಸೈಂಟ್ ಲಿಮಿಟೆಡ್ ಇದೊಂದು ಗ್ಲೋಬಲ್ ಟೆಕ್ನಾಲಜಿ ಕಂಪನಿ. ಇವತ್ತು ಈ ಕಂಪನಿ ಇಂಟ್ರಾಡೇ ಸೆಷನ್ ಅಲ್ಲಿ ನೋಡಿದ್ರ ಎಬೋ 23% ಕರೆಕ್ಟ್ ಆಗಿದೆ. ಯಾಕೆ ಇವತ್ತು ಒಂದೇ ದಿನ ಇಷ್ಟೊಂದು ಕರೆಕ್ಟ್ ಆಗಿದೆ ಅಂತ ನೋಡ್ಕೊಂಡ್ರೆ ಇದಕ್ಕೆ ಮಲ್ಟಿಪಲ್ ರೀಸನ್ಸ್ ಇದಾವೆ. ಆ ಮಲ್ಟಿಪಲ್ ರೀಸನ್ಸ್ನ ಇವಾಗ ಒನ್ ಬೈ ಒನ್ ಎಕ್ಸ್ಪ್ಲೈನ್ ಮಾಡ್ತೀನಿ ನೋಡಿ. ನಿನ್ನೆ ನಮ್ಮ ಮಾರ್ಕೆಟ್ ಕ್ಲೋಸ್ ಆದಮೇಲೆ ಇವರು Q3 ರಿಸಲ್ಟ್ಸ್ನ ಪೋಸ್ಟ್ ಮಾಡಿದ್ದಾರೆ. ಇವ್ರ ರಿಸಲ್ಟ್ಸ್ ನೋಡ್ಕೊಂಡ್ರೆ ಇಯರ್ ಆನ್ ಇಯರ್ ಅಲ್ಲಿ ರೆವೆನ್ಯೂಸ್ ಆದರೆ 6% ಗ್ರೋ ಆಗಿದೆ, ಪ್ರಾಫಿಟ್ಸ್ ಆದರೆ 33% ಡ್ರಾಪ್ ಆಗಿದೆ. ಮತ್ತು ಕ್ವಾರ್ಟರ್ ಅಲ್ಲಿ ನೋಡ್ಕೊಂಡ್ರು ರೆವೆನ್ಯೂಸ್ ಇನ್ಕ್ರೀಸ್ ಆಗಿದೆ, ಆದರೆ ಪ್ರಾಫಿಟ್ಸ್ ಕಂಪ್ಲೀಟಾಗಿ ಡ್ರಾಪ್ ಆಗೋಗಿದೆ. ಇದು ಫಸ್ಟ್ ನೆಗೆಟಿವ್ ಪಾಯಿಂಟ್. ಅದಾದಮೇಲೆ ಮ್ಯಾನೇಜ್ಮೆಂಟ್ ಅವರು ಫ್ಯೂಚರ್ ಗೈಡೆನ್ಸ್ನ ಮುಂಚೆ ತುಂಬಾನೇ ಪಾಸಿಟಿವ್ ಆಗಿ ಕೊಟ್ಟಿದ್ರು, ಅದನ್ನ ಇವಾಗ ಗ್ರೋತ್ ಗೈಡೆನ್ಸ್ನ ಕಟ್ ಮಾಡಿದ್ದಾರೆ. ಅದರಿಂದ ಕೂಡ ಕಂಪನಿ ಇವತ್ತು ಈ ಥರ ರಿಯಾಕ್ಟ್ ಆಗಿರೋದು. ಇದ್ರ ಜೊತೆಗೆ ಈ ಕಂಪನಿ CEO ಆದ ಕಾರ್ತಿಕೇಯನ್ ನಟರಾಜನ್ ಅವರು CEO ಪೊಸಿಷನಿಂದ ರಿಸೈನ್ ಮಾಡಿದ್ದಾರೆ. ಓವರ್ ಆಲ್ ಈ ಎಲ್ಲ ನೆಗೆಟಿವ್ ಡೇಟಾ ಪಾಯಿಂಟ್ಸಿಂದನೇ ಇವತ್ತು ಇಂಟರ್ಡೇ ಸೆಷನಲ್ಲಿ ಈ ಕಂಪನಿ ಶೇರ್ ಪ್ರೈಸ್ ನೋಡಿಕೊಂಡ್ರೆ ಎಬೋ 23% ಕರೆಕ್ಟ್ ಆಗಿದೆ. ಮತ್ತೆ ಇದ್ರ ಜೊತೆಗೆ ಸ್ವಲ್ಪ ಬ್ರೋಕರೇಜ್ ಫರ್ಮ್ಸ್ ಕೂಡ ಈ ಕಂಪನಿಗೆ ಸೆಲ್ ರೇಟಿಂಗ್ ಕೊಟ್ಟಿದ್ದಾರೆ. ಸೆಲ್ ರೇಟಿಂಗ್ ಕೊಟ್ಟು ಟಾರ್ಗೆಟ್ ಪ್ರೈಸ್ನ ಕಟ್ ಮಾಡಿದ್ದಾರೆ. ಅದರಿಂದನೇ ಇವತ್ತು ಇಷ್ಟು ನೆಗೆಟಿವ್ ಆಗಿ ರಿಯಾಕ್ಟ್ ಆಗಿರೋದು. ತೇಜಸ್ ನೆಟ್ವರ್ಕ್ ಈ ಕಂಪನಿ ಲಾಸ್ಟ್ 3-4 ಕ್ವಾರ್ಟರ್ಸ್ ಅಲ್ಲಿ ನೋಡ್ಕೊಂಡ್ರೆ ಬೆಟರ್ ರಿಸಲ್ಟ್ಸ್ನ ಪೋಸ್ಟ್ ಮಾಡ್ತಾ ಇದ್ರು. ಆ ಥರ ಬೆಟರ್ ರಿಸಲ್ಟ್ಸ್ನ ಪೋಸ್ಟ್ ಮಾಡ್ತಾ ಇದ್ದಾಗ ಶೇರ್ ಪ್ರೈಸ್ ನೋಡ್ಕೊಂಡ್ರೆ ಇಂಟ್ರಾಡೇ ಸೆಷನಲ್ಲಿ 10%, 15%, 20% ಎಲ್ಲ ಸರ್ಕ್ಯೂಟ್ ಲಾಕ್ ಆಗ್ತಾ ಇತ್ತು. ಯಾಕಂದರೆ ಕ್ವಾರ್ಟರ್ ಅಲ್ಲಿ ಮತ್ತು ಇಯರ್ ಆನ್ ಇಯರ್ ಅಲ್ಲಿ ಬೆಟರ್ ನಂಬರ್ಸ್ನ ಪೋಸ್ಟ್ ಮಾಡ್ತಾ ಇದ್ದಾರೆ ಅಂತ ಲಾಸ್ಟ್ 3 ಕ್ವಾರ್ಟರ್ಸಲ್ಲೂ ತುಂಬಾನೇ ಚೆನ್ನಾಗಿ ಗ್ರೋ ಆಯಿತು ಈ ಕಂಪನಿ. ಆದರೆ ಈ ಕ್ವಾರ್ಟರಲ್ಲಿ ನೋಡ್ಕೊಂಡ್ರೆ ಇಯರ್ ಆನ್ ಇಯರ್ ಅಲ್ಲಿ ಒಳ್ಳೆ ಗ್ರೋತ್ನ ಪೋಸ್ಟ್ ಮಾಡಿದ್ದಾರೆ. ಆದರೆ ಕ್ವಾರ್ಟರ್ ವಿಷಯಕ್ಕೆ ಬಂದರೆ ಕಂಪ್ಲೀಟಾಗಿ ಡೌನ್ ಆಗೋಗಿದೆ. ರೆವೆನ್ಯೂಸು ಡ್ರಾಪ್ ಆಗಿದೆ, ಮತ್ತು ಪ್ರಾಫಿಟ್ಸ್ ಆದರೆ ಕಂಪ್ಲೀಟಾಗಿ ಡ್ರಾಪ್ ಆಗೋಗಿದೆ. ಅದರಿಂದನೇ ಇವತ್ತು ಇಂಟ್ರಾಡೇ ಸೆಷನಲ್ಲಿ ನೋಡಿಕೊಂಡ್ರೆ ನಿಯರ್ಲಿ 9%ವರೆಗೂ ಕರೆಕ್ಟ್ ಆಗಿದೆ. ಇದ್ರ ಜೊತೆಗೆ ಮಾರ್ಜಿನ್ಸ್ ಏನಿದೆ ಕ್ವಾರ್ಟರಲ್ಲಿ ಮಾರ್ಜಿನ್ಸ್ ಕೂಡ ಕಮ್ಮಿ ಆಗಿದೆ. ಈ ಓವರ್ ಆಲ್ ಎಲ್ಲ ರೀಸನ್ಸಿಂದನೇ ಇವತ್ತು ತೇಜಸ್ ನೆಟ್ವರ್ಕ್ ಸ್ಟಾಕ್ ಇಷ್ಟೊಂದು ಕರೆಕ್ಟ್ ಆಗಿರೋದು. ಕೆಫಿನ್ ಟೆಕ್ನಾಲಜಿ ಈ ಕಂಪನಿ ಸಹ ನೆನ್ನೆ ಮಾರ್ಕೆಟ್ ಕ್ಲೋಸ್ ಆದಮೇಲೆ ಕ್ವಾರ್ಟರ್ಲಿ ರಿಸಲ್ಟ್ಸ್ನ ಪೋಸ್ಟ್ ಮಾಡಿದ್ದಾರೆ. ಇವ್ರ ರಿಸಲ್ಟ್ಸ್ ನೋಡಿಕೊಂಡ್ರೆ ಇಯರ್ ಆನ್ ಇಯರ್ ಅಲ್ಲಿ ಕ್ವಾರ್ಟರಲ್ಲಿ ರೆವೆನ್ಯೂಸ್ ಮತ್ತು ಪ್ರಾಫಿಟ್ಸ್ ಅಲ್ಲಿ ಒಳ್ಳೆ ಗ್ರೋತ್ನ ಪೋಸ್ಟ್ ಮಾಡಿದ್ದಾರೆ. ಓವರ್ ಆಲ್ ಪಾಸಿಟಿವ್ ರಿಸಲ್ಟ್ಸ್ನ ಪೋಸ್ಟ್ ಮಾಡಿರೋದಕ್ಕೆ ಇವತ್ತು ಇಂಟ್ರಾಡೇ ಸೆಷನಲ್ಲಿ ಎಬೋ 10% ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ನೆಕ್ಸ್ಟ್ ಆಂಬರ್ ಎಂಟರ್ಪ್ರೈಸಸ್ ಈ EMS ಕಂಪನೀಸ್ ಬಗ್ಗೆ ನಿನ್ನೆ ಮಾರ್ಕೆಟ್ ನ್ಯೂಸಲ್ಲೇ ಮಾತಾಡ್ಕೊಂಡಿದ್ವಿ. ಈ ಕಂಪನಿ ರಿಸಲ್ಟ್ಸ್ ನೋಡ್ಕೊಂಡ್ರೆ ರೆವೆನ್ಯೂಸ್ ಪ್ರಾಫಿಟ್ಸ್ ಬೆಟರ್ ಆಗಿ ಪೋಸ್ಟ್ ಮಾಡಿದ್ದಾರೆ. ಈ ತರ ಬೆಟರ್ ರಿಸಲ್ಟ್ಸ್ನ ಪೋಸ್ಟ್ ಮಾಡ್ತಾರೆ ಅಂತಾನೆ ನಿನ್ನೆನೆ ಈ ಶೇರ್ ಪ್ರೈಸ್ ತುಂಬಾನೇ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿತ್ತು. ಮತ್ತೆ ಇವತ್ತು ಸಹ ಮಾರ್ಕೆಟ್ ಓಪನಿಂಗ್ ಟೈಮಲ್ಲಿ ನಿಯರ್ಲಿ 6% ಪಾಸಿಟಿವ್ ಆಗಿ ಓಪನ್ ಆಯಿತು. ಆದರೆ ಸ್ವಲ್ಪ ಮಾರ್ಕೆಟ್ ನೆಗೆಟಿವ್ ಸೆಂಟಿಮೆಂಟ್ ಇಂದ ಶೇರ್ ಪ್ರೈಸ್ 3% ಪಾಸಿಟಿವ್ ಅಲ್ಲೇ ಕ್ಲೋಸ್ ಆಗಿದೆ. ಒಂದು ವೇಳೆ ಈ ಕಂಪನಿ ಕೂಡ ಈ ಸಲ ಸ್ವಲ್ಪ ವೀಕ್ ರಿಸಲ್ಟ್ಸ್ನ ಪೋಸ್ಟ್ ಮಾಡಿದರೆ ಇವತ್ತೂ ಈ EMS ಕಂಪನೀಸ್ ಅಂದರೆ ಇವಾಗ ಡಿಕ್ಸಾನ್ ಟೆಕ್ನಾಲಜೀಸ್ ಆಗಲಿ, ಕೈನ್ಸ್ ಟೆಕ್ನಾಲಜೀಸ್ ಆಗಲಿ, ಆಂಬರ್ ಎಂಟರ್ಪ್ರೈಸಸ್ ಆಗಲಿ, PG ಎಲೆಕ್ಟ್ರೋಪ್ಲಾಸ್ಟ್ ಆಗಲಿ, ಇಪ್ಯಾಕ್ ಡ್ಯೂರಬಲ್ಸ್ ಆಗಲಿ, ಈ ಎಲ್ಲ ಕಂಪನೀಸೂ ಇವತ್ತೂ ತುಂಬಾ ಕರೆಕ್ಟ್ ಆಗ್ತಿದ್ವು. ಈ ಕಂಪನಿ ಬೆಟರ್ ರಿಸಲ್ಟ್ಸ್ನ ಪೋಸ್ಟ್ ಮಾಡಿರೋದಕ್ಕೆ ಇವತ್ತು ಸ್ವಲ್ಪ ಕಂಪನೀಸ್ ಎಲ್ಲ ಸ್ವಲ್ಪ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ಜ್ಯೋತಿ ಸ್ಟ್ರಕ್ಚರ್ಸ್ ಈ ಕಂಪನಿ ಇವತ್ತು 10% ಪಾಸಿಟಿವ್ ಅಲ್ಲಿ ಸರ್ಕ್ಯೂಟ್ ಲಾಕ್ ಆಗಿದೆ. ಯಾಕಂದ್ರೆ ಈ ಕಂಪನಿಗೆ ಒಂದು ಆರ್ಡರ್ ಬಂದಿದೆ 741 ಕ್ರೋರ್ಸ್ದು ಪವರ್ ಗ್ರಿಡ್ ಕಾರ್ಪೊರೇಷನ್ ಇಂದ ಅಂತ ಅಪ್ಡೇಟ್ ಮಾಡಿದ್ದಾರೆ. ಈ ಆರ್ಡರ್ ಅಲ್ಲಿ ಇವರು ಪವರ್ ರಿಲೇಟೆಡ್ ಆಗಿ EPC ಸರ್ವಿಸಸ್ನ ಪ್ರೊವೈಡ್ ಮಾಡಬೇಕು, ಅದನ್ನು ಟರ್ನ್ಕಿ ಬೇಸಿಸ್ ಅಲ್ಲಿ ಸರ್ವಿಸಸ್ನ ಪ್ರೊವೈಡ್ ಮಾಡಬೇಕು ಅಂತ ಅಪ್ಡೇಟ್ ಮಾಡಿದ್ದಾರೆ. ಮತ್ತೆ ನೆಕ್ಸ್ಟ್ 42 ಮಂತ್ಸ್ ಅಲ್ಲಿ ಈ ಪ್ರಾಜೆಕ್ಟ್ ಕಂಪ್ಲೀಟ್ ಆಗುತ್ತೆ ಅಂತ ಎಕ್ಸ್ಚೇಂಜ್ ಫೈಲಿಂಗ್ ಅಲ್ಲಿ ತಿಳಿಸಿದ್ದಾರೆ. ಅದರಿಂದನೇ ಇವತ್ತು 10% ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿರೋದು. ಇವತ್ತಿಗೆ ಅಪ್ಡೇಟ್ ಮುಗೀತು. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಮತ್ತೆ ನಾಳೆ ಹೊಸ ಸ್ಟಾಕ್ ಮಾರ್ಕೆಟ್ ನ್ಯೂಸ್ ಅನಾಲಿಸಿಸ್ ವಿಡಿಯೋಲಿ ಸಿಗೋಣ. ನಾನು ಹೇಳಿದ ಇನ್ಫಾರ್ಮೇಷನಲ್ಲಿ ಯಾವುದೇ ಥರ ಡೌಟ್ ಇದ್ದರೂ ಕಮೆಂಟ್ ಸೆಷನಲ್ಲಿ ಕಮೆಂಟ್ ಮಾಡಿ. ಪ್ರತಿಯೊಂದು ಕಮೆಂಟ್ಗೂ ರಿಪ್ಲೈ ಕೊಡ್ತೀನಿ. ಥ್ಯಾಂಕ್ ಯು.